Hello students, we are in the financial management subject and fourth unit. It is under fourth unit first session. The chapter name is issue of shares. Okay, the first session concept we are going to study about issue of shares and rationale of issue of equity shares. Before understanding rationale behind issue of shares, ಮೊದಲು ನಾವು ಶೇರ್ಸ್ ಅಂದರೆ ಏನು, ವಾಟ್ ಈಸ್ ಇಕ್ವಿಟಿ ಶೇರ್ಸ್, ಸ್ಪೆಷಲಿ ಶೇರ್ಸಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇರ್ಬೋದು, ಇಕ್ವಿಟಿ ಶೇರ್ಸ್ ಇರ್ಬೋದು. ಈಗ ಶೇರ್ಸ್ ಅಂದರೆ ಒಂದು ಕಂಪನಿಯ ಶೇರ್ ಕ್ಯಾಪಿಟಲ್ನ ಒಂದು ಭಾಗ. ಇಟ್ ಈಸ್ ಪಾರ್ಟ್ ಆಫ್ ಅ ಶೇರ್ ಕ್ಯಾಪಿಟಲ್ ಆಫ್ ಅ ಕಂಪನಿ. ನೌ ದಿಸ್ ಶೇರ್ಸ್ ಕ್ಯಾನ್ ಬಿ ಆಫ್ ಇಕ್ವಿಟಿ ಆರ್ ಪ್ರಿಫರೆನ್ಸ್. ಇಲ್ಲಿ ಶೇರ್ಸಲ್ಲಿ ಇಕ್ವಿಟಿ ಅಂತ ಇರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ಸ್ ಅಂತ ಇರ್ಬೋದು. ನಾವೀಗ ಇಕ್ವಿಟಿ ಶೇರ್ಸ್ ಅಂದರೆ ಏನು ಅಂತ ನೋಡಿಕೊಳ್ಳುವ. ಓಕೆ, ಸೊ ವಾಟ್ ಆರ್ ಇಕ್ವಿಟಿ ಶೇರ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಇಕ್ವಿಟಿ ಶೇರ್ಸ್. ನಾವು ಈ ಶೇರ್ಸನ್ನು ಹೇಗೆ ಇಶ್ಯೂ ಮಾಡ್ತೇವೆ ಅನ್ನೋದರ ಮೊದಲು ಯಾವುದು ಇಕ್ವಿಟಿ ಶೇರ್ಸ್ ಅಂತ ಗೊತ್ತಿರಬೇಕು. ಸೊ ಆ ಕಾರಣದಿಂದಾಗಿ ಈಗ ಇಕ್ವಿಟಿ ಶೇರ್ಸ್ ಅಂದರೆ ಏನು ಅಂತ ನೋಡಿಕೊಳ್ಳುವ. ಸೊ ಇಕ್ವಿಟಿ ಶೇರ್ಸ್ ಆರ್ ದೋಸ್ ಶೇರ್ which provide ownership status to the investors. Equity shareholders are entitled to the dividend in return of their investment. They have voting rights. Okay, ಈ ಮೂರು ಭಾಗ ಉಂಟು ಈ ಮೀನಿಂಗ್ ಆಫ್ ಇಕ್ವಿಟಿ ಶೇರ್ಸಲ್ಲಿ. ಓಕೆ, ಸೊ ಇಕ್ವಿಟಿ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ಪ್ರೊವೈಡ್ ಓನರ್ಶಿಪ್ ಸ್ಟೇಟಸ್ ಟು ದ ಇನ್ವೆಸ್ಟರ್ಸ್. ನಾನು ನೋಡಿ ಮೊದಲೇ ಹೇಳಿದೆ, ಶೇರ್ಸ್ ಅಂದ್ರೇನು, ಶೇರ್ ಕ್ಯಾಪಿಟಲ್ ಕಂಪನಿಗೆ ಬೇಕು. ಒಂದು ಕಂಪನಿ ಮಾಡೋದಾದರೆ ಆ ಕಂಪನಿಯ ಒಂದು ಭಾಗವನ್ನು ನಾವು ಆ ಕಂಪನಿಯ ಶೇರ್ ಕ್ಯಾಪಿಟಲ್ನ ಒಂದು ಭಾಗವನ್ನು ಶೇರ್ ಅಂತ ಕರಿತೇವೆ. ಸೊ ಈ ಶೇರ್ಸಲ್ಲಿ ನಮಗೆ ಇಕ್ವಿಟಿ ಶೇರ್ಸ್ ಅಂದರೆ ದ ಶೇರ್ಸ್ ವಿಚ್ ಪ್ರೊವೈಡ್ ಓನರ್ಶಿಪ್ ಸ್ಟೇಟಸ್ ಟು ದ ಇನ್ವೆಸ್ಟರ್ಸ್. ಅಂದರೆ ಈ ಇನ್ವೆಸ್ಟರ್ಸ್ ಅಂತ ಯಾರಿದ್ದಾರೆ ಅಥವಾ ಯಾರು ಶೇರ್ಸಿಗೆ ಇನ್ವೆಸ್ಟ್ ಮಾಡ್ತಾರೆ ನೋಡಿ, ಅವರಿಗೆ ಇನ್ವೆಸ್ಟರ್ಸ್ ಓನರ್ಶಿಪ್ ಕೊಡ್ತದೆ. ಅಂದರೆ ಈಗ ಯಾರು ಶೇರ್ ಕ್ಯಾಪಿಟಲ್ನ ಒಂದು ಭಾಗವನ್ನು ತೆಗಿತಾರೆ, ದೇ ಗೆಟ್ ದ ಓನರ್ಶಿಪ್ ಸ್ಟೇಟಸ್ ಇನ್ ದ ಕಂಪನಿ. ಅಂದರೆ ಅವರನ್ನು ಓನರ್ ಅಂತ ಕರಿತೇವೆ. ಸೊ ಇಕ್ವಿಟಿ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ಪ್ರೊವೈಡ್ ಓನರ್ಶಿಪ್ ಸ್ಟೇಟಸ್ ಟು ದ ಇನ್ವೆಸ್ಟರ್ಸ್. ಅಂದರೆ ಶೇರ್ ಕ್ಯಾಪಿಟಲ್ನ ಒಂದು ಭಾಗ ಇದು ಯಾವುದು ಓನರ್ಶಿಪ್ ಕೊಡುವಂಥದ್ದು ಕಂಪನಿಯ ಇನ್ವೆಸ್ಟರ್ಸಿಗೆ. ಸೊ ಇದು ತಿಳ್ಕೊಳ್ಬೇಕು ನೀವು. ಸೊ ಇಕ್ವಿಟಿ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ಪ್ರೊವೈಡ್ ಓನರ್ಶಿಪ್ ಸ್ಟೇಟಸ್ ಟು ದ ಇನ್ವೆಸ್ಟರ್ಸ್. ಈಗ ಈ ಓನರ್ಶಿಪ್ ಸ್ಟೇಟಸ್ ಅಂದರೆ ಏನು? ಓನರ್ಶಿಪ್ ಸ್ಟೇಟಸ್ ಇಸ್ ನಥಿಂಗ್ ಬಟ್ ಬೀಯಿಂಗ್ ಅ ಓನರ್ ಆಫ್ ದ ಕಂಪನಿ. ಅಂದರೆ ಈಗ ನೋಡಿ, ಇನ್ಫೋಸಿಸ್ ಶೇರ್ ಅಂತ, ಇನ್ಫೋಸಿಸ್ ಕಂಪನಿ ಅಂತ ಉಂಟು. ಇನ್ಫೋಸಿಸ್ ಕಂಪನಿಯಲ್ಲಿ ಕೋಟಿಗಟ್ಟಲೆ ಶೇರ್ ಕ್ಯಾಪಿಟಲ್ ಅಂತ ಉಂಟು. ಆ ಶೇರ್ ಕ್ಯಾಪಿಟಲಲ್ಲಿ ಒಂದು ಭಾಗವನ್ನು ಅವರು ಬೇರೆ ಬೇರೆ ಭಾಗವಾಗಿ ಡಿವೈಡ್ ಮಾಡ್ತಾರೆ. ದೇ ಡಿವೈಡ್ ಇಟ್ ಇಂಟು ಡಿಫ್ರೆಂಟ್ ಪಾರ್ಟ್ಸ್ ಆ್ಯಂಡ್ ದೀಸ್ ಈಚ್ ಪಾರ್ಟ್ ಈಸ್ ಕಾಲ್ಡ್ ಆ್ಯಸ್ ಶೇರ್. ಅದರಲ್ಲಿ ಇದನ್ನು ಇಕ್ವಿಟಿ ಶೇರ್ ಅಂತ ಹೇಳ್ತೇವೆ. ಸೊ ಇಕ್ವಿಟಿ ಶೇರ್ ಈಗ ಒಂದು ಭಾಗ ಮೇ ಬಿ ನಾವು ಇಟ್ ಈಸ್ ಟ್ರೇಡಿಂಗ್ ಆಟ್ ಒಂದು 2000 ಅಂತ ಇಟ್ಟುಕೊಂಡ್ರೆ, ಆ 2000 ನಾವು ಅದನ್ನು ಕೊಟ್ಟು ಆ ಕಂಪನಿಯ ಶೇರನ್ನು ಬೈ ಮಾಡಿದರೆ ವಿ ಬಿಕಮ್ ದ ಓನರ್ ಆಫ್ ದ ಕಂಪನಿ. ಅಂದರೆ ಆ ಶೇರ್ ನಮಗೆ ಓನರ್ಶಿಪ್ ಸ್ಟೇಟಸನ್ನು ತಂದು ಕೊಡ್ತದೆ. ಸೊ ಈಗ ಯಾರು ಇಕ್ವಿಟಿ ಶೇರನ್ನು ಪರ್ಚೇಸ್ ಮಾಡಿದ್ದಾರೆ ಅವರನ್ನು ಇಕ್ವಿಟಿ ಶೇರ್ ಹೋಲ್ಡರ್ ಅಂತ ಕರೀತಾರೆ. ಸೊ ಹೀ ಈಸ್ ಎಂಟೈಟಲ್ಡ್ ಫಾರ್ ಡಿವಿಡೆಂಡ್ ಇನ್ ರಿಟರ್ನ್ ಆಫ್ ದೇರ್ ಇನ್ವೆಸ್ಟ್ಮೆಂಟ್. ಅಂದರೆ ಅವರಿಗೆ ಈಗ ಕಂಪನಿ ಪ್ರಾಫಿಟ್ ಮಾಡಿದರೆ ಆ ಪ್ರಾಫಿಟ್ನ ಒಂದು ಭಾಗ ಅವರಿಗೆ ಸಿಗ್ತದೆ. ಆ ಒಂದು ಭಾಗ ಕಂಪನಿ ಡಿಸೈಡ್ ಮಾಡ್ತದೆ ಯಾರಿಗೆ ಯಾವಾಗ ಕೊಡಬೇಕು, ಎಷ್ಟು ಭಾಗ ಕೊಡಬೇಕು ಅನ್ನೋದು. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಡಿವಿಡೆಂಡ್. ನಾವು ಈಗ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಸಿಗ್ತದೆ. ಆಮೇಲೆ ದೇ ಹ್ಯಾವ್ ವೋಟಿಂಗ್ ರೈಟ್ಸ್. ಈಗ ಕಂಪನಿ ವೋಟ್ ಮಾಡ್ತದೆ, ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್, CMD ಇದನ್ನೆಲ್ಲ ಸೆಲೆಕ್ಟ್ ಮಾಡಲಿ ಕಂಪನಿಯಲ್ಲಿ ವೋಟಿಂಗ್ ಇರ್ತದೆ ಬೇರೆ ಬೇರೆ ಕಾರಣಕ್ಕೆ. ಸೊ ಈ ವೋಟಿಂಗ್ ಎಲ್ಲರಿಗೂ ಸಿಗೋದಿಲ್ಲ. ಯಾರು ಇಕ್ವಿಟಿ ಶೇರ್ ಹೋಲ್ಡ್ ಮಾಡ್ತಾರೆ ದೇ ಗೆಟ್ ದ voting rights in the company. Now we will come to rationale of equity shares. ಈಗ ನಾವು ಒಂದು ಮೀನಿಂಗನ್ನು ಅಂಡರ್ಸ್ಟ್ಯಾಂಡ್ ಮಾಡಿದ ಮೇಲೆ ವಿ ವಿಲ್ ಕಮ್ ಫಾರ್ ದಿಸ್ ರಾಷನಲ್. ಯಾಕೆ ಇಕ್ವಿಟಿ ಶೇರ್ಸ್ ಬೇಕು? ಫಾರ್ ವರ್ಕಿಂಗ್ ಆಫ್ ಅ ಕಂಪನಿ. ನೋಡಿ, ಯಾವುದೇ ಒಂದು ಕಂಪನಿಗೆ ರಿಕ್ವೈರ್ಸ್ ಮನಿ, ರೈಟ್? ಇಟ್ಸ್ ನಥಿಂಗ್ ಬಟ್ ಕ್ಯಾಪಿಟಲ್. ಸೊ ಕಂಪನಿ ವರ್ಕ್ ಆಗಬೇಕಾದ್ರೆ ಯು ರಿಕ್ವೈರ್ ಮನಿ. ಸೊ ಹಣ ಬೇಕೇ ಬೇಕು. ಸೊ ಫಾರ್ ದ್ಯಾಟ್ ಯು ರಿಕ್ವೈರ್ ಇಕ್ವಿಟಿ ಶೇರ್ಸ್. ಯಾಕಂದರೆ ವರ್ಕ್ ಆಗಬೇಕು ಕಂಪನಿ ಅಂದರೆ ಇಕ್ವಿಟಿ ಶೇರ್ಸ್ ಬೇಕು.
Second, expansion, modernization and diversification. All these terms focus on company's expansion. So expansion ಅಂದರೆ ಕಂಪನಿ ದೊಡ್ಡದು ಮಾಡೋದು, ಕಂಪನಿಯನ್ನು ಮಾಡರ್ನೈಸೇಷನ್ ಮಾಡೋದು. ಡೈವರ್ಸಿಫಿಕೇಷನ್ ಅಂದರೆ ನೋಡಿ, ಒಂದು ಪ್ರಾಡಕ್ಟ್ ಇದ್ದದ್ದು ಇನ್ನೊಂದು ಪ್ರಾಡಕ್ಟ್ ಅವರು ಆ್ಯಡ್ ಮಾಡೋದು ಪ್ರೊಡಕ್ಷನ್. ಇದಕ್ಕೆಲ್ಲ ಏನು ಬೇಕು? ಮನಿ ಈಸ್ ರಿಕ್ವೈರ್ಡ್, ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್, ಹ್ಯೂಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್. ಸೊ ನೋಡಿ, ಕಂಪನಿಗೆ ಲೋನ್ ತೆಗೆದುಕೊಂಡು ಇದೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟ. ಯಾಕಂದರೆ ಎಲ್ಲಿಯಾದರೂ ಸ್ವಲ್ಪ ಮಾರ್ಕೆಟ್ ಡೌನ್ ಆಯಿತು, ಕಂಪನಿಗೆ 1 ವರ್ಷ ಪ್ರಾಫಿಟ್ ಆಗಲಿಲ್ಲ, ಆಗ ಅವರಿಗೆ ಇಂಟ್ರೆಸ್ಟ್ ಕಟ್ಟಬೇಕಾಗ್ತದೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್, company better to go for equity shares in terms of expansion, modernization and diversification. Next, on mergers and takeovers. Now let us understand what is mergers and takeovers. See, merger is two companies coming together and forming a one company. Similarly, takeover means one strong company takes over maybe a financially weak company. Now, takeovers and mergers requires capital. ಒಂದು ಕಂಪನಿಯನ್ನು ನಾವು ತೆಗೆದುಕೊಳ್ಳಬೇಕಾದರೆ you require lot of capital, right? Money is required. So this money is a very important aspect in the company. Now how to get money? As I told you earlier, loan is not possible easily. Debenture is not possible easily. One best source for this is equity share capital. So mergers and takeovers ಮಾಡುವಾಗ ನಿಮಗೆ ಇಕ್ವಿಟಿ ಶೇರ್ಸ್ ಬೇಕಾಗ್ತದೆ. ನೆಕ್ಸ್ಟ್, ವರ್ಕಿಂಗ್ ಕ್ಯಾಪಿಟಲ್ ಇನ್ ದ ಕಂಪನಿ. ನಾವು ಶೇರ್ ಕ್ಯಾಪಿಟಲ್ ಇಸ್ ರಿಕ್ವೈರ್ಡ್ ಅಬ್ಸಲ್ಯೂಟ್ಲಿ ಫಾರ್ ದ ಲಾಂಗ್ ಟರ್ಮ್ ಪರ್ಪಸ್, ಬಟ್ ನಾಟ್ ಓನ್ಲಿ ದ್ಯಾಟ್, ಇಟ್ ಈಸ್ ಆಲ್ಸೋ ರಿಕ್ವೈರ್ಡ್ ಫಾರ್ ದ ವರ್ಕಿಂಗ್ ಕ್ಯಾಪಿಟಲ್ ಆಫ್ ದ ಕಂಪನಿ. ದಟ್ ಈಸ್ ದ ಕ್ಯಾಪಿಟಲ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಡೇ ಟು ಡೇ ಆಕ್ಟಿವಿಟೀಸ್. A company may require capital for their day to day activities. ತುಂಬ ವರ್ಕ್ ಆಗ್ತಾ ಇರ್ತದೆ ನೋಡಿ, ಪ್ರೊಡಕ್ಷನ್ ಆಗ್ತದೆ, ಸಪ್ಲೈ ಬರ್ತದೆ, ಪರ್ಚೇಸ್ ಆಗ್ತದೆ, ಕ್ರೆಡಿಟ್ ಆಗ್ತದೆ, ಲಾಟ್ ಆಫ್ ಥಿಂಗ್ಸ್, ಆಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್ ಇನ್ ಅನ್ ಆರ್ಗನೈಸೇಷನ್. Now when this type of activity is taking on in the organization, you require money to or capital to manage this working. Now for that also you can use equity shares. Okay, but of course equity share is part of long term. Equity share short term alla, ಆದರೂ sometimes when required you can use that money for working capital also. Next, coming to financial restructuring. A company sometimes may go for complete makeover or restructure of their financial aspect ಅಥವಾ ಫೈನಾನ್ಷಿಯಲ್ ಸ್ಟ್ರಕ್ಚರ್. ಈಗ ಫೈನಾನ್ಷಿಯಲಲ್ಲಿ ಡಿಬೆಂಚರ್ಸ್ ಇರ್ತದೆ, ಅವರ ಫೈನಾನ್ಸಲ್ಲಿ ಲೋನ್ ಇರ್ತದೆ, ಕ್ಯಾಪಿಟಲ್ ಇರ್ತದೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇರ್ತದೆ. ಸೊ ಹೀಗಾಗುವಾಗ ಕಂಪನಿ ಮೇ ಜಸ್ಟ್ ಗೋ ಫ್ರಮ್ ಡಿಬೆಂಚರ್ ಟು equity shares in order to have a better position in the market, or ಮಾರ್ಕೆಟಲ್ಲಿ ಇಕ್ವಿಟಿ ಶೇರ್ಸ್ ಹೆಚ್ಚು ಮಾಡಿದರೆ ಅವರ ಮೇ ಬಿ ಕಂಪಲ್ಸರಿ ಇಂಟ್ರೆಸ್ಟ್ ಪೇಮೆಂಟ್ ಕೊಡಬೇಕಾಗಿಲ್ಲ. ಸೊ ಈ ಕಾರಣಕ್ಕೆ ದೇ ಮೇ ಗೋ ಫಾರ್ ಫೈನಾನ್ಷಿಯಲ್ ರೀಸ್ಟ್ರಕ್ಚರಿಂಗ್. ಸೊ ದ್ಯಾಟ್ ಟೈಮ್ ಯು ರಿಕ್ವೈರ್ share capital, equity share. Exist route for venture capitalist. Now venture capitalist is the one who finance the companies which requires money. ಅಂದರೆ ಈಗ ನೋಡಿ, ಎಲ್ಲ ಕಂಪನಿಗೆ ಅವರದೇ ಆದ ಇಕ್ವಿಟಿ ಶೇರ್ಸನ್ನು ಹಾಕ್ಲಿಕ್ಕೆ ಆಗಲಿಕ್ಕಿಲ್ಲ. ಸೊ ದೇ ಮೇ ಗೋ ಫಾರ್, ಈಗ ಹೊಸ ಕಂಪನಿ ಒಂದು ಸ್ಟಾರ್ಟ್ ಆಯಿತು, ದೇ ಮೆ ನಾಟ್ ಗೋ ಫಾರ್ ಡೈರೆಕ್ಟ್ಲಿ ಇಕ್ವಿಟಿ ಶೇರ್ಸ್. ದೇ ರಿಕ್ವೈರ್ ಮನಿ. ಯಾವುದೇ ಕಂಪನಿ ನಡೆಸಬೇಕಾದ್ರೆ ಹಣ ಬೇಕು ಅಲ್ವಾ? ಸೊ ದೇ ರಿಕ್ವೈರ್ ಮನಿ. ಸೊ ವೆನ್ ದೇ ರಿಕ್ವೈರ್ ಮನಿ, ದೇ ಮೇ ಗೋ ಫಾರ್ ಆರ್ ದೇ ಮೇ ಪ್ರಿಫರ್ ವೆಂಚರ್ ಕ್ಯಾಪಿಟಲಿಸ್ಟ್ ಫಾರ್ ದೇರ್ money, monetary requirements. Now venture capitalist also may finance through equity shares. So equity shares ಮೂಲಕ ಅವರು ಫೈನಾನ್ಸ್ ಮಾಡಬಹುದು. ಸೊ ದಿಸ್ ಈಸ್ ಅ ರ್ಯಾಷನಲ್ ಫಾರ್ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್. ಈ ಎಲ್ಲ ಕಾರಣಕ್ಕೆ ನಾವು ಇಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತೇವೆ. ಸೊ ನಮಗೆ ಈ ಸೆಷನಲ್ಲಿ, ಫಸ್ಟ್ ಸೆಷನಲ್ಲಿ ಏನು ಗೊತ್ತಾಗಬೇಕು ಅಂದರೆ, ಒನ್, ವಾಟ್ ಈಸ್ ಇಕ್ವಿಟಿ ಶೇರ್ಸ್? ಏನು ಇಕ್ವಿಟಿ ಶೇರ್ಸ್ ಅಂದರೆ? ಇಕ್ವಿಟಿ ಶೇರ್ಸಲ್ಲಿ ನಮಗೆ ಏನು ಫೀಚರ್ಸ್ ಇರ್ತದೆ ನೋಡಿ. ಈ ಫೀಚರ್ಸ್ ಈಗ ನಾನು ಮೀನಿಂಗಲ್ಲಿ ಅಲ್ಲಿ ಫೀಚರ್ಸ್ ಬಂತು, ಅದಕ್ಕೋಸ್ಕರ ಸಪ್ರೇಟ್ ಫೀಚರ್ಸ್ ಹಾಕಲಿಲ್ಲ ನೋಡಿ. ಒಂದು, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೆಟ್ ಓನರ್ಶಿಪ್. ಎರಡನೇದೇನು, ದೇ ಗೆಟ್ ಡಿವಿಡೆಂಡ್. ಮೂರನೇದೇನು, ದೇ ಗೆಟ್ ವೋಟಿಂಗ್ ರೈಟ್ಸ್. ಸೊ ದಿಸ್ ಈಸ್ ಪಾರ್ಟ್ ಆಫ್ ದ ಫೀಚರ್ಸ್ ಆಫ್ ಇಕ್ವಿಟಿ ಶೇರ್. ಸೊ ಇಕ್ವಿಟಿ, ರಿಮೆಂಬರ್, ಇಕ್ವಿಟಿ ಶೇರ್ಸ್ ಆರ್ ದೋಸ್ ಶೇರ್ಸ್ ವಿಚ್ ಪ್ರೊವೈಡ್ ಓನರ್ಶಿಪ್ ಸ್ಟೇಟಸ್ ಟು ದ investors.
ಓಕೆ, ಸೊ ದೋಸ್ ಹೂ ಇನ್ವೆಸ್ಟ್ ಇನ್ ಇಕ್ವಿಟಿ ಶೇರ್ಸ್ ಗೆಟ್ ದ ಓನರ್ಶಿಪ್. ಸೊ ಅದು ಇಕ್ವಿಟಿ ಶೇರ್ ಅಂದರೆ ಏನು? ಶೇರ್ ಅಂದರೆ ಪಾರ್ಟ್ ಆಫ್ ದ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ. ಸಿಮಿಲರ್ಲಿ ಯಾಕೆ ಇಕ್ವಿಟಿ ಶೇರ್ಸ್ ಅಥವಾ ವಾಟ್ ಈಸ್ ದ ರ್ಯಾಷನಲ್ ಫಾರ್ ಇಕ್ವಿಟಿ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್? ಯಾವ ಕಾರಣಕ್ಕಾಗಿ ಇಶ್ಯೂ ಮಾಡ್ತಾರೆ? ವರ್ಕಿಂಗ್ ಇರ್ಬೋದು, ಎಕ್ಸ್ಪಾನ್ಷನ್ ಇರ್ಬೋದು, ಮಾಡರ್ನೈಸೇಷನ್ ಇರ್ಬೋದು, ಡೈವರ್ಸಿಫಿಕೇಷನ್ ಇರ್ಬೋದು, ಮರ್ಜರ್ಸ್ ಇರ್ಬೋದು, ಟೇಕ್ ಓವರ್ಸ್ ಇರ್ಬೋದು, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರ್ಬೋದು, ಫೈನಾನ್ಷಿಯಲ್ ರೀಸ್ಟ್ರಕ್ಚರಿಂಗ್ ಇರ್ಬೋದು, ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ಬೋದು. ಸೊ ಇದು ನಿಮ್ಮ ಫಸ್ಟ್ ಸೆಷನ್ನ ಇಷ್ಟು ಪಾರ್ಟ್, ಇಕ್ವಿಟಿ ಶೇರ್ಸ್ ಮತ್ತು ಇಶ್ಯೂ ಆಫ್ ಇಕ್ವಿಟಿ ಶೇರ್. ಈಗ ಅದೇ ಚಾಪ್ಟರ್ನ ಸೆಕೆಂಡ್ ಸೆಷನ್ ಅಂದರೆ 32ನೇ ಸೆಷನ್ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ನೋಡಬೇಕಾದ್ರೆ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸಿನ ಬೆನಿಫಿಟ್ಸ್ ಮತ್ತು ಡಿಮೆರಿಟ್ಸ್ ಏನು, ವಾಟ್ ಆರ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಇಕ್ವಿಟಿ ಶೇರ್ಸ್, ಇಶ್ಯೂ ಆಫ್ ಇಕ್ವಿಟಿ ಶೇರ್, ಏನು ಇದರಿಂದ ಪ್ರಯೋಜನ, ಏನು ಇದರಿಂದ ನಷ್ಟ ಕಂಪನಿಗೆ ಅಂತ ನಾವು ಆಲೋಚನೆ ಮಾಡಬೇಕು. ಯಾಕಂದರೆ ಒನ್ ವಿ ಸ್ಟಡಿ ಅಬೌಟ್ ಇಕ್ವಿಟಿ ಶೇರ್ಸ್ ವಿ ಆಲ್ಸೋ ರಿಕ್ವೈರ್ ಟು ನೋ ವಾಟ್ ಆರ್ ದ ಬೆನಿಫಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ದಿಸ್ ಇಕ್ವಿಟಿ ಶೇರ್ಸ್, ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್. ಸೊ ಫಸ್ಟ್ ಒನ್, ಬೆನಿಫಿಟ್ಸ್. ಲೆಟ್ ಅಸ್ ಲುಕ್ at benefits of issue of equity shares. So first is liquidity. What is liquidity? A company requires constant amount of money in their organization. ಅಂದರೆ ಕಂಟಿನ್ಯೂಸ್ ಆಗಿ ಕಂಪನಿಗೆ ಹಣ ಬೇಕಾಗ್ತದೆ. ಅದು ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು, ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್. ಇಮಿಡಿಯೇಟ್ಲಿ ಅದು ತೆಗೆಯುವಾಗೆ ಆಗಬೇಕು, ಇಮಿಡಿಯೇಟ್ಲಿ ಬೇಕಾಗುವ ಹಾಗೆ ಆಗಬೇಕು. ಸೊ ಈಗ ಒಂದು ಲಿಕ್ವಿಡಿಟಿ ಕಂಪನಿಗೆ ದೊರೆಯಬೇಕಾದರೆ ಇಕ್ವಿಟಿ ಶೇರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಕೋರ್ಸ್ ಈವನ್ ದೋ ದೇ ಆರ್ ಫಾರ್ ಲಾಂಗ್ ಟರ್ಮ್ ಪರ್ಪಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟನ್ನು ಸ್ಯಾಟಿಸ್ಫೈ ಮಾಡಿದರೂ ಕೂಡ ಇದು ಲಿಕ್ವಿಡಿಟಿಗೆ ಏನು ಕೊರತೆ ಮಾಡೋದಿಲ್ಲ. ಇಲ್ಲಿ ಇಲ್ಲಿಕ್ವಿಡಿಟಿ ಫಂಡ್ ಅಲ್ಲ ಇದು. ಓಕೆ, ಇದು ಲಿಕ್ವಿಡಿಟಿ ಫಂಡ್, ಅಂದರೆ ನಿಮಗೆ ಕಾನ್ಸ್ಟೆಂಟಾಗಿ ಈ ಅಮೌಂಟನ್ನು ಯೂಸ್ ಮಾಡ್ಬೋದು. ಇದನ್ನು ನಾವು ಕಂಪನಿಯಲ್ಲಿ ಹಣ ಇರ್ತದೆ, ಅಂದರೆ ಇದು ಈಗ ಫಿಕ್ಸ್ಡ್ ಡಿಪಾಸಿಟ್ ಅಂದರೆ ಏನು, ನೀವು 5 ವರ್ಷ ಫಿಕ್ಸ್ಡ್ ಡಿಪಾಸಿಟ್ ಇಟ್ಟರೆ 5 ವರ್ಷ ನಿಮಗೆ ಅದು ತೆಗಿಲಿಕ್ಕೆ ಆಗೋದಿಲ್ಲ, ಅಂದರೆ ತೆಗೆದರೆ ನಿಮಗೆ ಲಾಸ್ ಆಗ್ತದೆ ಅಥವಾ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ. ಸೊ ಇದು ಹಾಗೆ ಅಲ್ಲ, ಎನಿ ಟೈಮ್ ಯು ಕ್ಯಾನ್ ಎಕ್ಸಿಟ್, ಎನಿ ಟೈಮ್ ಯು ಕ್ಯಾನ್ ಎಂಟರ್. ಅಂದರೆ ನಿಮಗೆ ಇಕ್ವಿಟಿ ಶೇರ್ಸ್ ಬೇಕಂತಾದರೆ, ನೀವು ಹಣ ಬೇಕಂತಾದರೆ ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ಬೋದು, ಬೇಡ ಅಂತಾದರೆ ಹೋಲ್ಡ್ ಮಾಡ್ಬೋದು. ಸೊ ಲಿಕ್ವಿಡಿಟಿ. ಸೆಕೆಂಡ್, ಇವ್ಯಾಲ್ಯುವೇಷನ್ ಆಫ್ ಸೆಕ್ಯೂರಿಟೀಸ್. ಸೊ ಇಫ್ ಯು ಲುಕ್ ಎಟ್ ದ ಬೆನಿಫಿಟ್ ಆಫ್ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್, ಇಟ್ ಇವ್ಯಾಲ್ಯುವೇಟ್ಸ್. ಅಂದರೆ ಇಕ್ವಿಟಿ ಶೇರ್ಸ್ ಆರ್ ಪ್ಯೂರ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್. ಈಗ ಇಕ್ವಿಟಿ ಶೇರ್ಸ್ ಯಾರು ಇಶ್ಯೂ ಮಾಡ್ತಾರೆ ಅಂದರೆ ದ ಕಂಪನಿ ವಿಚ್ ಆರ್ ಡೂಯಿಂಗ್ ಗುಡ್, ಅಂದರೆ ಕಂಪನಿ ವಿಚ್ ಗೆಟ್ಸ್ ಗುಡ್ ಅಮೌಂಟ್ ಆಫ್ ಪ್ರಾಫಿಟ್, ಆಟೋಮ್ಯಾಟಿಕಲಿ ದೇರ್ ಇಕ್ವಿಟಿ ಶೇರ್ ಪ್ರೈಸ್ ಗೋ ಅಪ್. ಸೊ ಏಕೆ ಕಾರಣ? ಯಾಕಂದರೆ ಮೇ ಬಿ ದ ಪರ್ಫಾರ್ಮೆನ್ಸ್ ಆಫ್ ದ ಕಂಪನಿ. ಸೊ ದ ಪರ್ಫಾರ್ಮಿಂಗ್ ಕಂಪನೀಸ್ ಇಕ್ವಿಟಿ ಶೇರ್ಸ್ ಆರ್ ಆಲ್ವೇಸ್ ಬೀಯಿಂಗ್ ಟೇಕನ್ ಇನ್ ದ ಮಾರ್ಕೆಟ್. ಏನಾಗ್ತದಂದರೆ, ಸೊ ಇದನ್ನು ನಮಗೆ ನೋಡುವಾಗ ಆಟೋಮ್ಯಾಟಿಕಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇವ್ಯಾಲ್ಯುವೇಷನ್ ಆಗ್ತದೆ, ಸೆಕ್ಯೂರಿಟೀಸ್ ಇವ್ಯಾಲ್ಯುವೇಷನ್. ಈ ಸೆಕ್ಯೂರಿಟೀಸ್ ಇವ್ಯಾಲ್ಯುವೇಷನ್ ಇಂಡೈರೆಕ್ಟ್ಲಿ ಸ್ಪೀಕ್ಸ್ ಅಬೌಟ್ ಕಂಪನೀಸ್ ಪರ್ಫಾರ್ಮೆನ್ಸ್. ಈಗ ಇನ್ಫೋಸಿಸ್ನ ಶೇರ್, ವಿಪ್ರೋದ ಶೇರ್, ರಿಲಯನ್ಸ್ನ ಶೇರ್ ಇಷ್ಟು ಮೇಲೆ ಹೋಗಬೇಕಾದ್ರೆ ಇಕ್ವಿಟಿ ಶೇರ್, ಕಾರಣ ಏನು? ಅವರ ಪರ್ಫಾರ್ಮೆನ್ಸ್. ಸೊ ಪರ್ಫಾರ್ಮೆನ್ಸ್ ಅಥವಾ ಇವ್ಯಾಲ್ಯುವೇಷನ್ ನಮಗೆ ಸಿಗ್ತದೆ, ಗೊತ್ತಾಗ್ತದೆ. ಎನೇಬಲ್ ಫ್ಯೂಚರ್ ಫಂಡಿಂಗ್. ಸೊ ಕಂಪನಿ ಡಸ್ ನಾಟ್ ರಿಕ್ವೈರ್ ಫಂಡ್ಸ್ ಓನ್ಲಿ ಫಾರ್ ಶಾರ್ಟ್ ಟರ್ಮ್. ಶಾರ್ಟ್ ಟರ್ಮಿಗೆ ಮಾತ್ರ ಫಂಡ್ಸ್ ಬೇಕಾದದ್ದಲ್ಲ, ಅಥವಾ ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಅಲ್ಲ, ಅದು ನಂತರ ಕೂಡ ಬೇಕು. ಅಂದರೆ ಫ್ಯೂಚರ್, ನಾನು ಆಗ ಹೇಳಿದ ಹಾಗೆ ದೇರ್ ಮೇ ಬಿ ಮಾಡರ್ನೈಸೇಷನ್, ನೀವು ಕಂಪ್ಲೀಟ್ ಮಿಷನರಿಯನ್ನು ಚೇಂಜ್ ಮಾಡ್ಬೋದು, ಅಥವಾ ನೀವು ಕಂಪ್ಲೀಟ್ ಆರ್ಗನೈಸೇಷನನ್ನು ರೀಸ್ಟ್ರಕ್ಚರ್ ಮಾಡ್ಬೋದು, ಅಥವಾ ನೀವು ಕಂಪ್ಲೀಟ್ ಎಕ್ಸ್ಪಾನ್ಷನಿಗೆ ಹೋಗ್ಬೋದು, ಅಥವಾ ನೀವು ಇನ್ನೊಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ಬೋದು. ಇದೆಲ್ಲ ಮಾಡುವಾಗ ಕಂಪನಿ ರಿಕ್ವೈರ್ಸ್ ಹ್ಯೂಜ್ ಅಮೌಂಟ್ ಆಫ್ ಫಂಡ್ಸ್. ಆಸ್ ಐ ಸೆಡ್ ಅರ್ಲಿಯರ್, ಇಟ್ ಈಸ್ ನಾಟ್ ಈಸಿ ಟು ಗೆಟ್ ದಿಸ್ ಹ್ಯೂಜ್ ಅಮೌಂಟ್ ಆಫ್ ಫಂಡ್ಸ್ ಫ್ರಮ್ ಬ್ಯಾಂಕ್ ಆ್ಯಂಡ್ ಅದರ್ ಕ್ರೆಡಿಟರ್ಸ್. ದ ಬೆಸ್ಟ್ ಆಪ್ಷನ್ ಹಿಯರ್ ಈಸ್ equity shares. Okay, so that is, it enables for future funding. So not only for the current, but also it satisfies our future needs. Higher reputation. Issue of equity shares shows the reputation of the company in the market. So ಯಾವ ಕಂಪನಿ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಮಾಡ್ತಾರೆ, ಆಟೋಮ್ಯಾಟಿಕಲಿ their reputation in the market go up when their performance also increases. ಸೊ ಇದು ಏನು ಹೇಳ್ತದೆ ಅಂದರೆ ಕಂಪನಿಯ ರೆಪ್ಯುಟೇಷನನ್ನು ತೋರಿಸ್ತದೆ. ಸೊ ವಿಚ್ ಕಂಪನಿ ಕಮ್ಸ್ ಇನ್ ಟು ಆರ್ ಇಶ್ಯೂ ಇಕ್ವಿಟಿ ಶೇರ್ಸ್, they are actually a company which has a long term growth, or which has a long term growth aspect.
So this speaks about the growth of the company or higher reputation of the company. Better valuation of shares. So as I said earlier, when Infosys, when their profit increases, when their revenue increases, when there is positive news about Infosys, automatically equity share of Infosys goes up. So when there is better performance of the company, automatically the share prices increases without any reason. ಅಂದರೆ ಸಪ್ಲೈ ಜಾಸ್ತಿ, ಡಿಮಾಂಡ್ ಜಾಸ್ತಿ ಆಗ್ತದೆ ಶೇರ್ಸ್ ಇದು, ಸೊ ಆಗ ಪ್ರೈಸ್ ಆಟೋಮ್ಯಾಟಿಕಲಿ ಜಾಸ್ತಿ ಆಗ್ತದೆ. ಸೊ ದಿಸ್ ಮೀನ್ಸ್ ದೇರ್ ಈಸ್ ಗುಡ್ ಅಮೌಂಟ್ ಆಫ್ ಫಂಡಿಂಗ್ ಫಾರ್ ದ ಕಂಪನಿಗೆ ಒಳ್ಳೆ ಫಂಡ್ ಸಿಗ್ತದೆ ಅಂತ ಇದರ ಅರ್ಥ. ನೆಕ್ಸ್ಟ್, ಟೇಕ್ ಓವರ್ ಆಫ್ ಕಂಪನೀಸ್. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ರಿಗಾರ್ಡಿಂಗ್ ಟೇಕ್ ಓವರ್ಸ್ ಆ್ಯಂಡ್ ಮರ್ಜರ್ಸ್. Take over means company, a strong company takes over maybe financially little weak company, or one company takes over another company. Now when one company takes over another company, the purchasing company requires lot of funds because the deal happens in billions if it is a big company. Crores of rupees of money is required in case of companies takeover. From where does they finance this? Now they get the finance through equity shares. Equity shares are the best options available for a company to take over another company. So ಒಂದು ಕಂಪನಿಯನ್ನು ತೆಗೆದುಕೊಳ್ಬೇಕಾದರೆ ಇಕ್ವಿಟಿ ಶೇರ್ಸ್ ಆ ತೆಗೆದುಕೊಳ್ಳುವ ಕಂಪನಿಗೆ ಹಣದ ಸಪೋರ್ಟ್ ಮಾಡ್ತದೆ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಅಡ್ವಾಂಟೇಜಸ್ ವಿಚ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಥ್ರೂ ದಿಸ್. ಓಕೆ, ಸೊ ದಿಸ್ ಈಸ್ ಬೆನಿಫಿಟ್ಸ್ ಆಫ್ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್. Now of course when there are benefits, it doesn't mean that there are no demerits. So let us look at the demerits of issue of equity shares. Now, huge issue expenses. When a company goes for issue of equity shares, it is not a small amount of money involved in issue of equity shares. So they have to contact SEBI. There is a lot of guidelines with regard to issue of equity shares in the stock exchange. So a lot of issue expenses are required. So that we are going to study in the future classes. How to issue equity shares, who are the parties to issue equity shares, what are the funds required and all that. So when we look at this, equity shares are not an easy deal. That means company need to understand the cost benefit analysis when they issue equity shares. What are the benefits I am going to get from issue of this equity shares, and what is the cost involved in it? When they feel that cost is more than benefits, they should not go for equity shares. They should satisfy themselves by sitting in the same place. But when they feel that benefits in the equity shares are more than the cost, then obviously they can shift for equity shares. So they have to understand the issue expenses. So huge issue expenses are involved in issue of equity shares. Next, huge administrative expenses. Equity shares annu manage ಮಾಡೋದು not easy task. You require a separate team for that. Lot of people are required to manage it. So lot of agencies are required to manage it. So it is actually calls for huge administrative expenses, office expenses. So lot of administration expenses may be incurred with regard to issue of issue of equity shares. Severe regulations. Now when you are part of equity share market or share market, there are lot of rules and regulations which you have to adhere to. ಯಾವುದೇ ಒಂದು ಕಂಪನಿ ಇಕ್ವಿಟಿ ಶೇರನ್ನು ಇಶ್ಯೂ ಮಾಡ್ತಾನೆ ಅಂತ ಹೇಳಿದರೆ, ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸ್ಟಾಕ್ ಎಕ್ಸ್ಚೇಂಜ್ ರೂಲ್ಸ್ ರೆಗ್ಯುಲೇಷನ್ಸ್, ಕಂಪನೀಸ್ ಆ್ಯಕ್ಟ್ ರೂಲ್ಸ್ ರೆಗ್ಯುಲೇಷನ್ಸ್, ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಟ್ಯಾಕ್ಸ್ ಆಸ್ಪೆಕ್ಟ್, ಆಲ್ ದಿಸ್ ಕಮ್ ಇನ್ ಟು ಪಿಕ್ಚರ್. ಸೊ ಇದು ಈಸಿ ಅಲ್ಲ. ದೇರ್ ಆರ್ ಲಾಟ್ ಆಫ್ ರೆಗ್ಯುಲೇಷನ್ಸ್ ವಿಚ್ ಕಂಪನಿ ಹ್ಯಾಸ್ ಟು ಎದಿಯರ್ ವೆನ್ ದೇ ಆರ್ ಪಾರ್ಟ್ ಆಫ್ ಇಕ್ವಿಟಿ ಶೇರ್ಸ್ ಮಾರ್ಕೆಟ್. ಸೊ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಮಾಡುವಾಗ ಅವರು ರೆಗ್ಯುಲೇಷನ್ಸನ್ನು ನೋಡಬೇಕಾಗ್ತದೆ, ಲಾಸನ್ನು ನೋಡಬೇಕು, ಏನೆಲ್ಲ ಲಾಸ್ ನಾವು ಇದು ಮಾಡಬೇಕು. ಸೊ ಇಟ್ ಈಸ್ ನಾಟ್ ಈಸಿ. ಲಾಟ್ ಆಫ್ ರೆಗ್ಯುಲೇಷನ್ಸ್ ಆರ್ ಪಾರ್ಟ್ ಆಫ್. ನೆಕ್ಸ್ಟ್ ಈಸ್ ವೊಲಟೈಲ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಏನಾಗ್ತದೆ ಅನ್ನೋದು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಸಚ್ ಅ ವೊಲಟಾಲಿಟಿ ಈಸ್ ಇನ್ವಾಲ್ವ್ಡ್ ಇನ್ ಸ್ಟಾಕ್ ಮಾರ್ಕೆಟ್. ನೀವು ಸ್ಟಾಕ್ ಮಾರ್ಕೆಟ್ ಗಮನಿಸಿದರೆ, ನೀವೊಂದು ಸಲ ಗಮನಿಸಿ ಸ್ಟಾಕ್ ಮಾರ್ಕೆಟ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಸ್ಟಾಕ್ ಎಕ್ಸ್ಚೇಂಜ್, ಸೆನ್ಸೆಕ್ಸ್, ನಿಫ್ಟಿ ಇಂಡೆಕ್ಸ್ ಅಂತ ಬರ್ತದೆ. ಅದು ಮೂವ್ ಆಗುವುದನ್ನು ನೋಡಿದರೆ ವೊಲಾಟಿಲಿಟಿ ಅಂದರೆ ಕೆಲವೊಮ್ಮೆ ಮೇಲೆ ಬರ್ತದೆ, ಕೆಳಗೆ ಹೋಗ್ತದೆ, ಇನ್ಕ್ರೀಸ್ ಆಗ್ತದೆ, ಪ್ರೈಸ್ ಕಡಿಮೆ ಆಗ್ತದೆ ಇಕ್ವಿಟಿ ಶೇರ್. ಸೊ ಒಂದು ಕಂಪನಿಯ, ಈಗ ರಿಲಯನ್ಸ್ ತೆಗೆದುಕೊಂಡ್ರೆ 1,000 ಶೇರ್ ಪ್ರೈಸ್ ಇದ್ದರೆ ಅದು 3,000 ಒಂದು ಮಂತಲ್ಲಿ ಆಗ್ತದೆ. ಅಥವಾ
ಅದು 500ಕ್ಕೆ ಕೂಡ ಹೋಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಸೊ ವಾಲಟಿಲಿಟಿ, ಲಾಟ್ ಆಫ್ ವಾಲಟಿಲಿಟಿ ಇಸ್ ಇನ್ವಾಲ್ವ್ಡ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಕಂಪನಿಯ ಹಣ ಅಫ್ಕೋರ್ಸ್ ಹಣಕ್ಕೋಸ್ಕರ ಹೋಗ್ತದೆ, ಬಟ್ ಈ ಹಣದ ಇದರಲ್ಲಿ ತುಂಬ ರಿಸ್ಕ್ ಕೂಡ ಇದೆ. ಇಟ್ ಈಸ್ ನಾಟ್ ಈಸಿ. ನೆಕ್ಸ್ಟ್ ಆ್ಯನ್ಯುವಲ್ ಲಿಸ್ಟಿಂಗ್ ಫೀಸ್. ಸೊ ಒಂದು ಕಂಪನಿ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಮಾಡಬೇಕಾದ್ರೆ ಅವರು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಬೇಕು. ಈ ಲಿಸ್ಟ್ ಮಾಡಬೇಕಾದ್ರೆ ಅವರು ಆ್ಯನ್ಯುವಲಿ ಲಿಸ್ಟಿಂಗ್ ಫೀಸ್ ಅಂತ ಕಟ್ಟಬೇಕು ಸ್ಟಾಕ್ ಎಕ್ಸ್ಚೇಂಜಿಗೆ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಇನ್ವಾಲ್ವ್ಡ್ ಇನ್ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್. ಸೊ ಈ ಎಲ್ಲ ಕಾರಣಕ್ಕೆ ಈ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಅನ್ನು ನಾವು ಮಾತಾಡುವಾಗ ಅದರಲ್ಲಿ ಡಿಮೆರಿಟ್ಸನ್ನು ನೋಡಬೇಕಾಗ್ತದೆ. ಸೊ of course, if we look at the benefits and demerits of issue of equity shares, absolutely we can say that there are more benefits in terms of issue of equity shares than the demerits. ನಾವು ಡಿಮೆರಿಟ್ಸ್ಗಿಂತ ಮೆರಿಟ್ಸಲ್ಲೂ ತುಂಬ ಕಾಣ್ತೇವೆ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್. ಒಂದು ಕಂಪನಿ ಒಳ್ಳೆಯ ರೀತಿಯಲ್ಲಿ ಹೋಗಬೇಕು, ಮಾಡರ್ನೈಸೇಷನ್ ಆಗಬೇಕು, ಎಕ್ಸ್ಪಾನ್ಷನ್ ಆಗಬೇಕು, ಕಂಪನಿಯ ಗ್ರೋತ್ ಇರಬೇಕು ಅಂದರೆ ಅವರು ಖಂಡಿತವಾಗಿಯೂ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಮಾರ್ಕೆಟಿಗೆ ಹೋಗಬೇಕು. ಅದನ್ನು ಇಂಡಿವಿಜುವಲ್ ಆಲ್ಸೋ ಯು ಕ್ಯಾನ್ ಲುಕ್ ಅಟ್ ಇಶ್ಯೂ ಶೇರ್ ಮಾರ್ಕೆಟ್ ಜಸ್ಟ್ ಟು ಹ್ಯಾವ್ ಅ ಲುಕ್. ನೋಡ್ಬೋದು ಹೇಗೆ ಶೇರ್ ಪ್ರೈಸ್ ಮೇಲೆ ಹೋಗ್ತದೆ, ಕೆಳಗೆ ಬರ್ತದೆ. ಸೊ ನಿಮಗೆ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆಂದರೆ ಈ ಚಾಪ್ಟ್ರಲ್ಲಿ ನಾನು ಯು ಹ್ಯಾವ್ ಟು ಲುಕ್ ಇನ್ ಟು ಶೇರ್ ಮಾರ್ಕೆಟ್ ನೋಡಬೇಕು, ಡಿಮ್ಯಾಟ್ ಅಕೌಂಟ್ ಮಾಡಬೇಕು. ಫ್ರೀ ಮಾಡಿ ಕೊಡ್ತಾರೆ ಡಿಮ್ಯಾಟ್ ಅಕೌಂಟ್ ಮಾಡಿ. ಇಕ್ವಿಟಿ ಶೇರ್ಸನ್ನು ನೋಡಿ, ಟ್ರೇಡ್ ಮಾಡಬೇಡಿ, ಜಸ್ಟ್ ಟು ಹ್ಯಾವ್ ಅ ಲುಕ್. ಸೆನ್ಸೆಕ್ಸ್ ನೋಡಿ, ನಿಫ್ಟಿ ಇಂಡೆಕ್ಸ್ ನೋಡಿ, ಹೇಗೆ ಪ್ರೈಸ್ ಮೇಲೆ ಹೋಗ್ತದೆ, ಹೇಗೆ ಪ್ರೈಸ್ ಕೆಳಗೆ ಬರ್ತದೆ ಅನ್ನುವ ಅಬ್ಸರ್ವೇಷನ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು. ಸೊ ಈ 31st ಮತ್ತು 32nd ಸೆಷನಲ್ಲಿ, ಅಂದರೆ ಈ 4th ಚಾಪ್ಟರ್ನ ಫಸ್ಟ್ ಮತ್ತು ಸೆಕೆಂಡ್ ಸೆಷನಲ್ಲಿ ನಾವು ಏನು ಕಲಿತೇವೆ ಅಂದರೆ ಇಶ್ಯೂ ಆಫ್ ಶೇರ್ಸ್ ಅಂದರೆ ಇಕ್ವಿಟಿ ಶೇರ್ಸ್ ಅಂದರೆ ಏನು, ರ್ಯಾಷನಲ್ ಏನು ಇಕ್ವಿಟಿ ಶೇರ್ಸ್ ಇದು ಮಾಡೋದಕ್ಕೆ, ಇಶ್ಯೂ ಮಾಡೋದಕ್ಕೆ ಏನು ಬೆನಿಫಿಟ್ಸ್ ಮತ್ತು ಏನು ಡಿಮೆರಿಟ್ಸ್. ಸೊ ವಿತ್ ದಿಸ್ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.